ಹಾಯ್ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ಇವತ್ತಿನ ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಹೌದು ಫ್ರೆಂಡ್ಸ್, ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರುವಂಥ ಸೀಬರ್ಡ್ ಕಂಪ್ನಿಯ ಸ್ಲೀಪರ್ AC ಕೋಚ್ ಬಸ್ಸು NH-48 ರಸ್ತೆಯಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗಿದೆ. ಇದರಿಂದ 20ರಿಂದ 30 ಜನಗಳ ಪ್ರಾಣಕ್ಕೆ ಹಾನಿಯಾಗಿದೆ. ಬೆಂಗಳೂರಿನಿಂದ ವಯ ಶಿವಮೊಗ್ಗ ಗೋಕರ್ಣಕ್ಕೆ ಹೊರಟಿರುವಂಥ ಸೀಬರ್ಡ್ ಕಂಪ್ನಿಯ non-AC ಸ್ಲೀಪರ್ ಕೋಚ್ ಬಸ್ಸು NH-48 ಹೈವೇಲಿ ಭೀಕರ ಅಪಘಾತಕ್ಕೆ ಒಳಗಾಗಿದೆ. ಇದು ಒಂದು 31 ಸೀಟಿನ AC ಬಸ್ ಆಗಿತ್ತು. ಇದರ ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂತಂತಂದರೆ ಇಡೀ ಬಸ್ಸೇ ಸುಟ್ಟು ಕರಕಲಾಗಿ ಹೋಗಿದೆ. ಇದು ಇನ್ನು ಹೇಗಾಯಿತು ಅಂತ ನೋಡೋದಾದರೆ, ಸ್ಲೀಪರ್ ಕೋಚ್ ಬಸ್ಸು ಇನ್ನೇನು ಆಲ್ಮೋಸ್ಟ್ 1:30-2 ಗಂಟೆಯಲ್ಲಿ ಎಲ್ಲರೂ ನಿದ್ರೆಗೆ ಜಾರಿರ್ತಾರೆ. ಅಂಥ ಟೈಮಲ್ಲಿ ಆಪೋಸಿಟ್ ಬಂದಂತಹ ಕಂಟೈನರ್, ಒಂದು 8 ವೀಲ್ಸ್ ಗಾಡಿ 10 ವೀಲ್ಸ್ ಗಾಡಿಯ ಕಂಟೈನರ್ ಏನಿದೆ ಅದು ಅವನ ಮಿಸ್ಟೇಕು ಅಥವಾ ಅವನೇನಾದರೂ ಡ್ರಿಂಕ್ಸ್ ಮಾಡಿದ್ನೋ ಗೊತ್ತಿಲ್ಲ. ಬಟ್ ಅವನು ಏನು ಮಾಡಿದ್ದಾನೆ ಅಂದರೆ, ಬಸ್ ರೈಟ್ ಸೈಡಿಂದ ಹೋಗ್ತಿದೆ ಅಂದರೆ ಅವ್ನು ಬರ್ತಿರೋ ಲೆಫ್ಟ್ ಸೈಡಿಂದ ಡಿವೈಡರ್ ದಾಟ್ಕೊಂಡು ಸೀದಾ ಬಂದು ಬಸ್ಗೆ ಮಧ್ಯ ಡ್ಯಾಶ್ ಆಗಿದೆ. ಇದರಿಂದ ಏನಾಗಿದೆಯಪ್ಪ ಅಂತಂದರೆ ಸೀದಾ ಬಸ್ಸಿನ ಡೀಸೆಲ್ ಟ್ಯಾಂಕ್ ಮೇಲೆ ಹೊಡೆತ ಬಿದ್ದಿದೆ. ಈ ಡೀಸೆಲ್ ಟ್ಯಾಂಕ್ ಮೇಲೆ ಹೊಡೆತ ಬಿದ್ದ ತಕ್ಷಣವೇ ಈ ಬಸ್ಸು ಸಡನ್ನಾಗಿ ಫೈರ್ ಕ್ಯಾಚ್ ಆಗಿದೆ. ವಿತಿನ್ 10 ಮಿನಿಟ್ಸಲ್ಲಿ ಇಡೀ ಬಸ್ಸೇ ಫುಲ್ಲು ಫೈರ್ ಆಗಿ ಸುಟ್ಟು ಕರಕಲಾಗಿ ಹೋಗಿದೆ ಫ್ರೆಂಡ್ಸ್. ಅದರಲ್ಲಿದ್ದಂಥ ಜೀವಗಳು 8 ಜನ ಫ್ರೆಂಡ್ಸು ಕ್ರಿಸ್ಮಸ್ ರಜೆ, ಇನ್ನೇನು ಈಗ ಕ್ರಿಸ್ಮಸ್ ರಜೆ ಆಗಿರೋದ್ರಿಂದ ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ಕುಟುಂಬಗಳು, ಎಷ್ಟೋ ಫ್ರೆಂಡ್ಸು ಟ್ರಿಪ್ ಹೊರಟಿದ್ದಾರೆ. ಶಿವಮೊಗ್ಗಕ್ಕೆ ಎಷ್ಟೋ ಫ್ಯಾಮಿಲಿ ಹೊರಟಿದ್ರಂತೆ. ಮತ್ತು 8 ಜನ ಫ್ರೆಂಡ್ಸು ಗೋಕರ್ಣಕ್ಕೆ ಹೊರಟಿದ್ರಂತೆ ಟ್ರಿಪ್ಗೆ. ಈ ಮಧ್ಯರಾತ್ರಿ 1:30-2 ಗಂಟೆ ಆಸುಪಾಸು ಏನಿದೆ, ಇದರಲ್ಲಿ ಬೆಂಕಿ ಹತ್ತಿಕೊಂಡು 10 ನಿಮಿಷದಲ್ಲಿ ಎಲ್ಲ ಕಡೆಯಿಂದನೂ ಫೈರ್ ಇನ್ನೇನು ಜೋರಾಗಿ ಇನ್ನೆಲ್ಲ ಬಸ್ಸೆಲ್ಲ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿ ಹೋಗಿದೆ. ಇನ್ನೇನಪ್ಪ ಅಂತಂದರೆ ಅಲ್ಲಿದ್ದಂಥ ಜನಸಾಮಾನ್ಯರು ಏನಿರ್ತಾರೆ ಅವ್ರು ಬಂದು ಆಲ್ಮೋಸ್ಟ್ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ. ಒಂದು 10 to 12 ಮೆಂಬರ್ಸ್ನ ಸೆಕ್ಯೂರ್ ಮಾಡಿದ್ದಾರೆ. ಬಟ್ ಇಲ್ಲಿ ದುರ್ವಿಧಿ ಏನಪ್ಪ ಅಂತಂತಂದರೆ ಅದರಲ್ಲಿದ್ದಂಥ 17 to 18 ಮೆಂಬರ್ಸ್ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಅವ್ರ ಬಾಡಿಗಳು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಆ ರೇಂಜ್ಗೆ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ. ಇಷ್ಟಲ್ಲದೆ ಇನ್ನೂ 8ರಿಂದ 10 ಜನ ಇನ್ನೂ ಹಾಸ್ಪಿಟ್ಲ್ಗಳಲ್ಲಿ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲಾಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ಬಟ್ ಅವರು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು AC ಕೋಚ್ ಬಸ್ ಆಗಿರೋದ್ರಿಂದ ಯಾವುದೇ ತರಹದ ಗ್ಲಾಸ್ ಹೊಡ್ಕೊಂಡು ಹೊರಗಡೆ ಜಂಪ್ ಮಾಡೋಕ್ಕಾಗಿಲ್ಲ. ಗ್ಲಾಸ್ ಟಾಪಲ್ಲಿರುತ್ತಲ್ಲ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಗ್ಲಾಸ್ ಟಾಪಲ್ಲಿರೋದ್ರಿಂದ ಇವರು ಎಕ್ಸಿಟ್ ಆಗೋಕ್ಕೂ ಆಗಿಲ್ಲ. ಎಷ್ಟು ಟ್ರೈ ಮಾಡಿ ಯಾರ್ಯಾರ ಹತ್ರ ಗ್ಲಾಸ್ ಇರುತ್ತೋ ಅವರೆಲ್ಲ ಸೆಕ್ಯೂರ್ ಆಗಿದ್ದಾರೆ. ಬಟ್ ಯಾರ್ಯಾರು ಟ್ರೈ ಮಾಡೋಕ್ಕಾಗ್ತಿತ್ತು ಆ ನಿದ್ರೆಯಲ್ಲಿದ್ದು ಅವರ ಸಡನ್ನಾಗಿ ಎಚ್ಚರ ಆಗಿ ಸೆಕ್ಯೂರ್ ಆಗೋಕ್ಕೆ ಎಷ್ಟು ನೋಡಿದರೂ ಆಗಿಲ್ಲ ಫ್ರೆಂಡ್ಸ್. 17ರಿಂದ 18 ಜನ ಜೀವಂತ ದಹನ ಹೋಗಿದ್ದಾರೆ ಮಧ್ಯ ರಸ್ತೆಯಲ್ಲಿ. ಈ ದುಃಖನ ಅವರ ಫ್ಯಾಮಿಲಿಗಳಿಗೆ ಭರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂತಂದರೆ, ಈ ಫೈರ್ ಕ್ಯಾಚ್ ಆದ ತಕ್ಷಣವೇ ಬಸ್ಸಲ್ಲಿದ್ದಂಥ ಡ್ರೈವರು ಮತ್ತು ಕಂಡಕ್ಟರ್ ಇರ್ತಾರೆ, ಅವರಿಬ್ಬರು ಫ್ರಂಟಲ್ಲಿರೋದ್ರಿಂದ ಅವರಿಬ್ಬರು ಬಸ್ಸಿಂದ ಸಡನ್ನಾಗಿ ಜಂಪ್ ಆಗಿದ್ದಾರೆ. ಅವರಿಂದನೇ ಈ ವಿಷಯ ಇಷ್ಟೆಲ್ಲ ತಿಳಿದಿರೋದು. ಬಸ್ಸಲ್ಲಿ ಇಷ್ಟು ಜನ ಇದ್ದರು, ಇದರಲ್ಲಿ ಏನಾಗಿದ್ರು, ಇಷ್ಟು ಜನ ಇದ್ದರು, ಯಾರ್ಯಾರಿದ್ರು, ಯಾವ ಕಡೆ ಹೋಗ್ತಾ ಇದ್ವಿ, ಈ ಗೋಕರ್ಣ ವಯ ಶಿವಮೊಗ್ಗ ಹೋಗ್ತಾ ಇತ್ತಲ್ಲ, ಅದರಿಂದ ಗೋಕರ್ಣಕ್ಕೆ ಹೋಗೋರು ಎಷ್ಟು ಜನ ಇದ್ದರು, ಶಿವಮೊಗ್ಗಕ್ಕೆ ಹೋಗೋರು ಎಷ್ಟು ಜನ ಇದ್ದರು, ಎಷ್ಟು ಜನ ಫ್ಯಾಮಿಲಿ ಇದ್ದರು, ಎಷ್ಟು ಫ್ರೆಂಡ್ಸ್ ಇದ್ದರು ಅನ್ನೋದು ಅವರಿಂದನೇ ಪ್ರತ್ಯೇಕ ಸಾಕ್ಷಿ ಸಿಕ್ಕಿರೋದು ಮತ್ತು ಇದಕ್ಕೊಂದು ಪ್ರೂಫ್ ಸಿಕ್ಕಿರೋದು. ಇಷ್ಟೆಲ್ಲ ನೋಡ್ತಿದ್ರೆ, ಬಟ್ ಇದಕ್ಕೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತಂತಂದರೆ, ಬಸ್ನಲ್ಲಿ ಈ 32 ಮೆಂಬರ್ಸ್ ಏನಿದ್ದಾರೆ ಅದಲ್ಲದೆ ಅದರಲ್ಲಿ ಇನ್ನೂ ಭಾಳಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಫಿಲ್ ಮಾಡಿದರು, ಓವರ್ ಗೂಡ್ಸ್ ಆಗಿ ಫಿಲ್ ಮಾಡಿದರು ಅಂತ ಹೇಳಲಾಗಿದೆ ಫ್ರೆಂಡ್ಸ್.